10 ಅಭ್ಯಾಸಗಳು ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಪ್ರತಿಯೊಬ್ಬರು ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು ಎಂದು ಯೋಚನೆ ಮಾಡುತ್ತಾರೆ. ಆದರೆ ಏನು ಮಾಡುವುದು, ಹೇಗೆ ಆರಂಭಿಸುವುದು ಎಂದು ಯೋಚನೆ ಮಾಡುತ್ತಲೇ ಕಾಲವನ್ನು ಕಳೆಯುತ್ತಾರೆ. ಆಮೇಲೆ ನಾಳೆ ಮಾಡಿದರೆ ಆಯಿತು, ಈಗ ಅಷ್ಟೊಂದು ಅರ್ಜೆಂಟ್ ಏನಿದೆ ಎಂದು ಸೋಂಬೇರಿತನದಿಂದ ತಮ್ಮ ಮೌಲ್ಯವಾದ ಸಮಯವನ್ನು ಹಾಗೆ ವ್ಯರ್ಥ ಮಾಡುತ್ತಾರೆ. ನೀವು ಹಾಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಎಂದರೆ ಈ ವಿಡಿಯೋ ಫುಲ್ ನೋಡಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ? ಈಗ ತಡ ಮಾಡದೆ ವಿಡಿಯೋ ಕಂಟೆಂಟ್ಗೆ ಹೋಗೋಣ. ಮೊದಲನೇದು, ಬೆಳಗ್ಗೆ ಬೇಗನೆ ಎದ್ದೇಳಿ. ಯಾವಾಗಲೂ ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ. ಯಾವಾಗಲೂ ಅದೇ ಟೈಮ್ಗೆ ಎದ್ದೇಳಿ. ಆಗ ನಮ್ಮ ಬಾಡಿ ಒಂದು ಟೈಮ್ಗೆ ಅಡ್ಜಸ್ಟ್ ಆಗಿರುತ್ತೆ. ಇವತ್ತು ಒಂದು 6 ಗಂಟೆಗೆ ಎದ್ದೇಳೋದು, ಮತ್ತು ನಾಳೆ 7 ಗಂಟೆಗೆ ಎದ್ದೇಳೋದು, ಆ ಥರ ಮಾಡಿದ್ರೆ ನಮ್ಮ ಬಾಡಿ ಡಿಸ್ಟರ್ಬ್ ಆಗುತ್ತೆ. ಮತ್ತು ನಮ್ಮ ಸ್ಲೀಪ್ ಸೈಕಲ್ ಸಹ ಡಿಸ್ಟರ್ಬ್ ಆಗುತ್ತೆ. ಆಗ ನಮಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಸಿಗಲ್ಲ, ಮತ್ತು ನಮ್ಮ ಹೆಲ್ತ್ ಡಿಸಪಾಯಿಂಟ್ ಆಗುತ್ತೆ. ಸೊ ಬೇಗ ಎದ್ದೇಳಿ, ಯಾವಾಗಲೂ ಒಂದೇ ಟೈಮ್ಗೆ ಎದ್ದೇಳಿ. ಎದ್ದಿದ ನಂತರ ನಮ್ಮ ಬೆಳಗಿನ ಕೆಲಸಗಳು ಮುಗಿಸಿ. ಆ ಕೆಲಸಗಳು ಮುಗಿಸಿದ ನಂತರವೇ ಬೇರೆ ಕೆಲಸ ಮಾಡಿ. ಆಗ ನಮ್ಮ ಬಾಡಿ ಆ್ಯಕ್ಟಿವ್ ಇರುತ್ತೆ. ಸೊ ನಾವು ತುಂಬ ಕಾನ್ಸಂಟ್ರೇಷನಿಂದ ಕೆಲಸವನ್ನು ಮಾಡಬಹುದು. ಹಾಗೆ ಮಲಗೋಕ್ಕೂ ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ. ಯಾವಾಗಲೂ ಅದೇ ಟೈಮ್ಗೆ ಮಲ್ಕೊಳ್ಳಿ. ಮಿನಿಮಮ್ 7ರಿಂದ 8 ಗಂಟೆ ಮಲ್ಕೊಳ್ಳಿ. ಆಗ ನಿಮ್ಮ ಹೆಲ್ತ್ ಎಲ್ಲವೂ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಫೋಕಸ್ ಸಿಗುತ್ತೆ, ಮತ್ತು ನೀವು ನಿಮ್ಮ ಟೈಮ್ನ ಬೆಟರಾಗಿ ಯುಟಿಲೈಸ್ ಮಾಡ್ಕೊಳ್ತೀರ. ಎರಡನೇದು, ಎಕ್ಸಸೈಸ್ ಮಾಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಆದಮೇಲೆ ಜಸ್ಟ್ ನಾರ್ಮಲ್ ಬಾಡಿ ಎಕ್ಸಸೈಸ್ ಮಾಡಿ. ಯಾವ ಥರ ಮಾಡಬೇಕಂದ್ರೆ ಬಾಡಿ ಸ್ಟ್ರೆಚ್ ಆಗೋ ಥರ ಮಾಡಬೇಕು. ಅಟ್ಲೀಸ್ಟ್ 30 ನಿಮಿಷ ಮಾಡಿ. ಮಿನಿಮಮ್ 30 ನಿಮಿಷ, ಮ್ಯಾಕ್ಸಿಮಮ್ 2 ಅವರ್ 3 ಅವರ್ ಎಲ್ಲ ಮಾಡೋರು ಇದ್ದಾರೆ. ಸೊ ನೀವು 30 ನಿಮಿಷ ಸ್ಟಾರ್ಟ್ ಮಾಡಿ. ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂದರೆ ವಾಕ್ ಮಾಡಿ, ಪುಷಪ್ಸ್ ಮಾಡಿ, ಮೆಡಿಟೇಷನ್ ಮಾಡಿ. ಇದನ್ನು ಡೈಲಿ ಮಾಡಬೇಕು, ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆಗ ನಿಮ್ಮ ಎನರ್ಜಿ ಇಂಪ್ರೂವ್ ಆಗುತ್ತೆ, ಡೈಲಿ ಫುಲ್ ಆ್ಯಕ್ಟಿವ್ ಇರ್ತೀರಾ, ನಿಮ್ಮ ಲೇಸಿನೆಸ್ ದೂರ ಆಗುತ್ತೆ, ಮತ್ತು ನಿಮಗೆ ಮೋಟಿವೇಶನ್ ಸಿಗುತ್ತೆ. ಆಗ ನೀವು ಪ್ರೊಡಕ್ಟಿವ್ ಕೆಲಸ ಮಾಡ್ಬೋದು. ಮೂರನೇದು, ಪ್ಲ್ಯಾನ್ ಯುವರ್ ಡೇ. ನೀವು ಡೈಲಿ ಫ್ರೆಶ್ ಅಪ್ ಆದಮೇಲೆ ನಿಮ್ಮ ದಿನವನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಬೇಕಂದ್ರೆ, ನೀವು ಈ ದಿನದಲ್ಲಿ ಇಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಫಸ್ಟು ಪ್ರಯಾರಿಟಿ ಬೇಸಿಸ್ ಮೇಲೆ ಸೆಟ್ ಮಾಡ್ಕೊಳ್ಳಿ. ಫಸ್ಟು ನಾನು ಯಾವ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ಒಂದು ದಿನದಲ್ಲಿ ಎಷ್ಟು ಮಾಡಬೇಕು, ಒಂದೊಂದು ಟಾಸ್ಕ್ಗೆ ಎಷ್ಟೆಷ್ಟು ಟೈಮ್ ಕೊಡಬೇಕು ಅಂತ ಇದು ಮಾಡಿಕೊಂಡು ಆ ಟೈಮ್ಗೆ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ. ಓಕೆನಾ? ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಫಸ್ಟು ನಿಮಗೆ ಸ್ಟ್ರೆಸ್ ಇರೋದಿಲ್ಲ, ಆಮೇಲೆ ನಿಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ನೀವು ಕರೆಕ್ಟಾಗಿ ಟೈಮ್ನ ಮ್ಯಾನೇಜ್ ಮಾಡ್ತೀರಾ. ಇದೆಲ್ಲ ಆದಮೇಲೆ ನಿಮ್ಮ ಹಾಬೀಸ್ ಕಡೆನೂ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸಹ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ನಿಮಗೆ ಸ್ಟ್ರೆಸ್ ತುಂಬ ರಿಲೀಫ್ ಆಗುತ್ತೆ, ನೀವು ಹ್ಯಾಪಿಯಾಗಿ ಸಹ ಇರ್ತೀರ. ನಾಲ್ಕನೇದು, ಲರ್ನ್ ಸ್ಕಿಲ್ ಆರ್ ರೀಡ್ ಬುಕ್ಸ್. ಡೈಲಿ ನೀವು ಬುಕ್ಸನ್ನು ಓದಿ. ಬುಕ್ಸ್ ಓದೋದ್ರಿಂದ ಏನು ಮೈನ್ ಅಡ್ವಾಂಟೇಜ್ ಅಂದರೆ, ನೀವು ಬುಕ್ಸ್ ಓದ್ತಾ ಇರ್ತೀರ, ಅದು ಅಲ್ಲಿ ಪಿಕ್ಚರ್ಸ್ ಇರೋದಿಲ್ಲ. ಸೊ ನಿಮ್ಮ ಬ್ರೈನಲ್ಲೇ ಪಿಕ್ಚರ್ ಇಮ್ಯಾಜಿನೇಷನ್ ಕ್ರಿಯೇಟ್ ಆಗುತ್ತೆ. ಆಗ ನಿಮ್ಮ ಬ್ರೈನ್ ಥಿಂಕ್ ಮಾಡುತ್ತೆ. ಥಿಂಕ್ ಮಾಡೋದ್ರಿಂದ ನಿಮ್ಮ ಥಿಂಕಿಂಗ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಬುಕ್ಸ್ ಓದೋದ್ರಿಂದ ನಿಮಗೆ ಆಥರ್ಸ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಮತ್ತು ನಾಲೆಜ್ ಬೆಳೆಯುತ್ತೆ, ಮತ್ತು ತುಂಬ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಇದಲ್ಲದೆ ಮತ್ತೆ ನೀವು ಸ್ಕಿಲ್ಸ್ನ ಕಲ್ತ್ಕೊಳ್ಳಿ. ಸ್ಕಿಲ್ಸ್ ಕಲ್ತ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ, ಮೊದಲನೇದು ಕೆರಿಯರ್ ಅಡ್ವಾಂಟೇಜ್. ಸ್ಕಿಲ್ಸ್ ಯಾವುದಾಗಿರ್ಬೋದು ಅಂದರೆ, ಹೊಸ ಸಾಫ್ಟ್ವೇರ್ ಬಗ್ಗೆ ಕಲಿಯೋದಾಗಲಿ, ಲೈಕ್ ಟ್ಯಾಲಿ, ಜಾವಾ ಎಕ್ಸೆಟ್ರಾ ಇರುತ್ತೆ. ಸೊ ಅದನ್ನೆಲ್ಲ ಕಲ್ತ್ಕೊಳ್ಳಿ, ಅದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಮುಂದೆ ನಿಮಗೆ ಕರಿಯರ್ ಅಡ್ವಾಂಟೇಜ್ ಸಿಗುತ್ತೆ. ಈ ಥರ ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದರಿಂದ ನಾಲೆಜ್ ಇಂಪ್ರೂವ್ ಆಗುತ್ತೆ. ಬುಕ್ಸ್ ಓದೋದ್ರಿಂದ ಮತ್ತು ಹೊಸ ಸ್ಕಿಲ್ ಕಲಿಯೋದ್ರಿಂದ ಏನು ಬೆನಿಫಿಟ್ ಅಂದರೆ, ಮೇಯ್ನಾಗಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ನೀವು ಈ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಐದನೇದು, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾವೆಲ್ಲರೂ ನಮ್ಮ ಲೈಫಲ್ಲಿ ಒಂದಲ್ಲ ಒಂದು ಸರಿ ಹಾಸ್ಪಿಟ್ಲ್ಗೆ ಹೋಗಿರ್ತೀವಿ. ಯಾಕೆ ಹೇಳಿ? ನಮ್ಗೆ ಹುಷಾರಿರೋದಿಲ್ಲ, ಹೆಡೇಕ್ ಬಂದಿರುತ್ತೆ, ಜ್ವರ ಬಂದಿರುತ್ತೆ, ಅಥವಾ ಕೋಲ್ಡ್ ಆಗಿರುತ್ತೆ. ಏನೇ ಕಾರಣ ಇದ್ದರೂ ನಾವು ಹಾಸ್ಪಿಟ್ಲ್ಗೆ ಹೋಗಿರ್ತೀವಿ. ಒಂದು ಸರಿ ಸಹ ನಮ್ಮ ಲೈಫಲ್ಲಿ ನಾವು ಹಾಸ್ಪಿಟ್ಲ್ಗೆ ಹೋಗ್ತಿರೋ ಇರೋ ಥರನೇ ಇಲ್ಲ. ಸೊ ನಾವು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಅಲ್ಲಿ ದುಡ್ಡು ಖರ್ಚಾಗುತ್ತೆ, ಡಾಕ್ಟ್ರು ಬೆಡ್ ರೆಸ್ಟ್ ತೊಗೊಳಕ್ಕೆ ಹೇಳ್ತಾರೆ, ದುಡ್ಡು ವೇಸ್ಟ್ ಆಗುತ್ತೆ, ನಮ್ಮ ಟೈಮ್ ಸಹ ವೇಸ್ಟ್ ಆಗುತ್ತೆ. ಸೊ ನಾವು ಹಾಸ್ಪಿಟ್ಲ್ಗೆ ಹೋಗಬಾರ್ದು. ತುಂಬ ಸಲ ನಾವು ಹೆಲ್ತಿಯಾಗಿರಬೇಕು ಅಂದರೆ ಫಸ್ಟು ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಬೇಕು. ಸೊ ಒಳ್ಳೆ ಹಣ್ಣು, ತರಕಾರಿ, ಒಳ್ಳೆ ಆಹಾರ ತಗೊಂಡು, ಮತ್ತು ಚೆನ್ನಾಗಿ ನೀರು ಕುಡ್ಕೊಂಡು, ಈ ಜಂಕ್ ಫುಡ್ ಎಲ್ಲ ಸಿಗೋದೆಲ್ಲ ಅವಾಯ್ಡ್ ಮಾಡಿ, ನಾವು ಎಕ್ಸಸೈಸ್ ಮಾಡಿಕೊಂಡು ಚೆನ್ನಾಗಿದ್ದರೆ ತುಂಬ ಕಾಲ ಬದುಕ್ತೀವಿ. ಹಾಸ್ಪಿಟ್ಲ್ಗೆ ಹೋಗಬೇಕಾಗಿಲ್ಲ, ನಮ್ಮ ಟೈಮ್ ವೇಸ್ಟ್ ಆಗೋಲ್ಲ, ನಾವು ಸಹ ಚೆನ್ನಾಗಿ ಇರ್ತೀವಿ. ಸೊ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಆರನೇದು,
ಲಿಮಿಟ್ ಸ್ಕ್ರೀನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಟೈಮ್. ನಾವು ಫೋನ್ ಆಚೆ ತೆಗಿತೀವಿ, ಯಾರಿಗೋ ಫೋನ್ ಮಾಡಬೇಕು ಅಂತನೋ ಅಥವಾ ಏನೋ ಒಂದು ಸರ್ಚ್ ಮಾಡೋಕ್ಕೋ ಏನಕ್ಕೋ ಫೋನ್ ತೆಗಿತೀವಿ. ಅದು ಸಡನ್ನಾಗಿ ಯೂಟ್ಯೂಬ್ಗೂ ಅಥವಾ ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ. ಅಲ್ಲಿ ಏನು ಮಾಡ್ತೀವಿ, ನಾವು ಹಾಗೆ ರೀಲ್ಸ್ ಬರುತ್ತೆ, ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಇಲ್ಲ ಯೂಟ್ಯೂಬ್ ಶಾರ್ಟ್ಸ್ಗೆ ಹೋಗುತ್ತೆ, ಯೂಟ್ಯೂಬ್ ಶಾರ್ಟ್ಸ್ನ ಹೀಗೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಸೊ ನಾವು ತುಂಬ ಟೈಮ್ ನಾವು ಅಲ್ಲೇ ವೇಸ್ಟ್ ಮಾಡಿಬಿಡ್ತೀವಿ. ಸೊ ನಾವು ಏನು ಕೆಲಸ ಮಾಡೋಕ್ಕೆ ಫೋನ್ ತೊಗೊಂಡ್ವಿ ಅಂತಲೂ ಸಹ ನಮ್ಗೆ ಗೊತ್ತಿರೋದಿಲ್ಲ. ಸೊ ಆ ರೀತಿ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ನಾವು ಏನು ಮಾಡಬೇಕು ಅಂದರೆ, ನಾವು ದಿನಕ್ಕೆ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ಅದು ಹೇಗೆ ಯೂಸ್ ಮಾಡೋದಂದರೆ, ಆ್ಯಪ್ಗೆ ಟೈಮಿಂಗ್ಸ್ ಬರುತ್ತೆ, ಅಷ್ಟು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಅಷ್ಟೇ ಟೈಮ್ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಡಿ. ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಂದು ನಿಮ್ಮ ಹೈ ಪ್ರಾಬ್ಲಮ್ ಆಗುತ್ತೆ, ತಲೆನೋವು ಬರುತ್ತೆ, ನಿಮ್ಮ ಬ್ರೈನಲ್ಲೆಲ್ಲ ಅದೇ ವಿಷಯಗಳು ಓಡ್ತಾ ಇರ್ತವೆ. ಇವಾಗ ಏನೋ ಒಂದು ರೀಲ್ ನೋಡಿರ್ತೀವಿ, ಆ ರೀಲ್ ಬಗ್ಗೆನೇ ತಲೆಯಲ್ಲಿ ಓಡ್ತಾ ಇರುತ್ತೆ, ನಾವು ಬೇರೆ ಏನೂ ಸಹ ಥಿಂಕ್ ಮಾಡೋದಿಲ್ಲ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ನಾವು ಟೈಮ್ನ ಓದೋಕ್ಕೆ, ಏನೋ ಒಂದು ಸ್ಕಿಲ್ ಕಲಿಯೋಕ್ಕೆ, ಈ ರೀತಿ ನಾವು ನಮ್ಮ ಟೈಮನ್ನ ಯೂಸ್ ಮಾಡ್ಕೊಳ್ಳೋಲ್ಲ. ನಮ್ಮ ಟೈಮೆಲ್ಲ ಬರೀ ಆ ರೀಲ್ಸು, ಡ್ಯಾನ್ಸು, ಶಾರ್ಟ್ಸು, ಏನೋ ಒಂದು ಕಾಮಿಡಿ ನೋಡೋಕ್ಕೆ ನಮ್ಮ ಟೈಮ್ನೆಲ್ಲ ಸ್ಪೆಂಡ್ ಮಾಡ್ತಾಯಿರ್ತೀವಿ. ಈ ರೀತಿ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಜನನ ಹಾಳು ಮಾಡ್ತೀವಿ. ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಕೋಬೇಕು, ಯಾರೂ ನಮ್ಮನ್ನು ಕಂಟ್ರೋಲ್ ಮಾಡೋದಿಲ್ಲ. ಸೊ ನಾವು ನಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಮತ್ತು ನಮ್ಮ ಮೊಬೈಲ್ಗೆ ಆದಷ್ಟು ದೂರ ಇರಬೇಕು. ನಾವು ಮೊಬೈಲ್ ಯೂಸ್ ಮಾಡಿದ್ರು ನಾವು ಏನೋ ಒಂದು ಎಜುಕೇಷ್ನಲ್ ಕಂಟೆಂಟ್ಗೂ ಏನೋ ಒಂದು ಕಲಿಯೋಕ್ಕೆ ನಾವು ಯೂಸ್ ಮಾಡ್ಕೋಬೇಕೇ ಹೊರತು ನಾವು ತುಂಬ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು, ಕಡಿಮೆ ಮಾಡಬೇಕು. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ನಾವು ತುಂಬ ವೇಸ್ಟ್ ಮಾಡ್ತಿರೋ ಟೈಮ್ನ ಅದೇ ಬೇರೆ ಕಡೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ನಾವು ಏನಾದರೂ ಒಂದು ಕಲಿಬೋದು, ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ನಮಗೆ ಹೆಡ್ಡೇಕ್ ಸಹ ಬರೋದಿಲ್ಲ. ಹೀಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವು ಆದಷ್ಟು ನಿಮ್ಮ ಸ್ಕ್ರೀನ್ನ ಲಿಮಿಟ್ ಮಾಡಿ, ಲಿಮಿಟ್ ಮೀನ್ಸ್ ಕಡಿಮೆ ಮಾಡಿ, ತುಂಬ ಮೊಬೈಲ್ ನೋಡೋದು ಅವಾಯ್ಡ್ ಮಾಡಿ. 7ನೇದು, ಸ್ಪೆಂಡ್ ಟೈಮ್ ವಿತ್ ಯುವರ್ ಸೆಲ್ಫ್. ಇದೇನಪ್ಪ ಇದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ನಾವು ನಮ್ಮ ಜೊತೆ ಅಲ್ಲದೆ ಇನ್ನು ಬೇರೆ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನೀವು ಕೇಳ್ಬೋದು. ಹೌದು, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ. ಹೇಗೆ ಮಾಡ್ತೀರಾ? ಒಂದು ಶಾರ್ಟ್ಸ್ ನೋಡ್ತಾ ಇರ್ತೀರಾ, ಇಲ್ಲ ರೀಲ್ಸ್ ನೋಡ್ತಾ ಇರ್ತೀರಾ, ಇಲ್ಲ ಫೋನಲ್ಲಿ ಏನೋ ಒಂದು ನೋಡ್ತಾ ಇರ್ತೀರಾ, ಇಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತೀರಾ, ಇಲ್ಲ ಟಿ ವಿ ನೋಡ್ತಾ ಇರ್ತೀರಾ, ಇಲ್ಲ ಬೇರೆ ಯಾರ ಜೊತೆನೂ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀರಾ. ನೀವು ನಿಮ್ಮ ಜೊತೆ ಯಾವತ್ತಾದ್ರೂ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೀರಾ? ಯಾವತ್ತಾದರೂ ಒಬ್ಬನೇ ಇದ್ಕೊಂಡು ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ಗೋಲ್ ಏನು, ನಾನು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲಿ ನಾನು ಲ್ಯಾಗ್ ಆಗ್ತಾಯಿದ್ದೀನಿ, ಯಾಕೆ ನಾನು ಮಾಡೋಕ್ಕಾಗ್ತಾಯಿಲ್ಲ, ಈ ರೀತಿ ಯಾವತ್ತಾದ್ರೂ ಯೋಚನೆ ಮಾಡಿರಲ್ಲ. ಯಾಕೆ ಹೇಳಿ? ನಿಮ್ಗೆ ಟೈಮ್ ಇಲ್ಲ. ಎಲ್ಲಿದೆ ನಿಮ್ಮ ಟೈಮೆಲ್ಲ? ಫೋನಲ್ಲೋ, ಟಿ ವಿಯಲ್ಲೋ, ಬೇರೆ ಎಲ್ಲೋ ಇದೆ ನಿಮ್ಮ ಟೈಮ್. ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಜೊತೆ ನೀವು ಸ್ಪೆಂಡ್ ಮಾಡಿಕೊಂಡು ವೀಕ್ನೆಸ್ಸು, ಸ್ಟ್ರೆಂತು ಇದೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೀವು ಏನೋ ಅಚೀವ್ ಮಾಡ್ತೀರಾ. ಸೊ ನಾನೇನು ಹೇಳ್ತೀನಿ ಅಂದರೆ, ಅಟ್ಲೀಸ್ಟ್ 30 ನಿಮಿಷ ಆದರೂ ನಿಮ್ಮ ಜೊತೆ ನೀವು ಸ್ಪೆಂಡ್ ಮಾಡಿ ಅಲೋನಾಗಿ. ಸೊ ಆಗ ಅಲೋನಾಗಿ ಅಂದರೆ ಫೋನು ಇಲ್ಲದೆ, ಟಿ ವಿ ಇಲ್ಲದೆ, ಏನೂ ಇಲ್ಲದೆ ಒಂದು ರೂಮಲ್ಲಿ ಕೂತ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾಕೆ ಮಾಡೋಕ್ಕಾಗ್ತಿಲ್ಲ, ಎಲ್ಲಿ ಲ್ಯಾಗ್ ಆಗ್ತಿದೆ, ಈ ರೀತಿಯೆಲ್ಲ ಯೋಚನೆ ಮಾಡಿ. ಇದು ನಿಮ್ಮ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 8ನೇದು, ಸ್ಟಾಪ್ ಓವರ್ ಥಿಂಕಿಂಗ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್. ಎಲ್ಲರೂ ನಾನು ಬೈಕ್ ತೊಗೋಬೇಕು, ನಾನು ಕಾರ್ ತೊಗೋಬೇಕು, ನಾನು ದೊಡ್ಡ ಬಂಗ್ಲಾ ತೊಗೋಬೇಕು, ಇಲ್ಲ ನಾನು 1 ಲಕ್ಷ ಸ್ಯಾಲ್ರಿ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಯಾವತ್ತೂ ನಾನು ಆ ಗುರಿ ಮುಟ್ಟಬೇಕು ಅಂದರೆ, ಅಥವಾ ಒಂದು ಬೈಕ್ ತೊಗೋಬೇಕು, ಒಂದು ಕಾರ್ ತೊಗೋಬೇಕು ಅಂದರೆ ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ನಾನು ತೊಗೋಬಹುದು, ನಾನು 1 ಲಕ್ಷ ಸ್ಯಾಲ್ರಿ ತೊಗೋಬೇಕು ಅಂದರೆ ನಾನು ಏನೆಲ್ಲ ಕಷ್ಟಪಡಬೇಕು, ಏನೆಲ್ಲ ಸ್ಕಿಲ್ಸ್ ಕಳ್ಕೋಬೇಕು, ಅಥವಾ ನಾನು 1 ಲಕ್ಷ ಸ್ಯಾಲ್ರಿ ತೊಗೋಬೇಕು ಅಂದರೆ ನಾನು ಯಾವ ಥರ ಎಲ್ಲ ಸ್ಕಿಲ್ಸ್ ಕಲ್ತ್ಕೋಬೇಕು, ನಾನು ಯಾವ ಕಂಪ್ನಿಗೆ ಅಪ್ಲೈ ಮಾಡಬೇಕು, ನನಗೆ ಏನು ನಾಲೆಜ್ ಇರಬೇಕು, ನಾನು ಎಷ್ಟು ಕೆಲಸ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಲ್ಲ. ಸುಮ್ಮನೆ ಅವರದೇ ಆದ ಕನಸುಗಳಲ್ಲಿ ಬದುಕ್ತಾ ಇರ್ತಾರೆ. ಸೊ ಈ ರೀತಿ ಕನಸುಗಳಲ್ಲಿ ಬದುಕೋದು ನಿಲ್ಲಿಸ್ಬಿಟ್ಟು ನಾವು ಕೆಲಸ ಮಾಡಬೇಕು. ಆ ಗೋಲ್ ರೀಚ್ ಆಗಬೇಕು ಅಂದರೆ ನಾವು ಫಸ್ಟು ಗೋಲ್ ಇಟ್ಕೋಬೇಕು. ಆ ಗೋಲ್ ರೀಚ್ ಆಗಬೇಕು ಅಂದರೆ ನಾವು ಕಂಟಿನ್ಯೂಸ್ ಹಾರ್ಡ್ ವರ್ಕು, ಕೆಲಸ ಮಾಡಬೇಕು. ಅದು ಟೈಮ್ ತೊಗೊಳುತ್ತೆ, ಬಟ್ ಯಾವತ್ತೂ ಒಂದಿನ ನನಸಾಗುತ್ತೆ. ಸೊ ವೆಯ್ಟ್ ಮಾಡಿಕೊಂಡು ನಾವು ಪೇಷನ್ಸಿಂದ ಇದ್ದು ನಾವು ಡೈಲಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಒಂದಿನ ಆ ಸಕ್ಸಸ್ ಸಿಗುತ್ತೆ. ಸೊ ವೆಯ್ಟ್ ಮಾಡಬೇಕು. ಓವರ್ ಥಿಂಕ್ ಮಾಡೋದು, ನಾವು ಇವಾಗ ಏನೋ ಒಂದು ಕೆಲಸ ಸ್ಟಾರ್ಟೇ ಮಾಡೋದಿಲ್ಲ, ಬಟ್ ಆದರೂ ನಾವು ಓವರ್ ಥಿಂಕ್, ಅದು ಮಾಡಿದ್ರೆ ಆಗೋದಿಲ್ವಾ, ಅಥವಾ ಆದರೆ ನೆಗೆಟಿವ್ಸ್ ಏನು ಬರುತ್ತೆ, ಜನ ಏನಂತಾರೆ, ಅವ್ರೇನಂತಾರೆ ಅಂತ ಹಲವಾರು ಕ್ವಶನ್ಸು ನಮ್ಮ ಮೈಂಡಲ್ಲೇ ಬರ್ತಾ ಇರುತ್ತೆ. ಸೊ ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿ, ಓವರ್ ಥಿಂಕ್ ಮಾಡೋದು ಸ್ಟಾಪ್ ಮಾಡಿ, ವರ್ಕ್ ಸ್ಟಾರ್ಟ್ ಮಾಡಿ ಪೇಷನ್ಸಿಂದ ಇದ್ದರೆ ನಮ್ಮ ಸಕ್ಸಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. 9ನೇದು, ಸೆಟ್ ಕ್ಲಿಯರ್ ಗೋಲ್ಸ್. ತುಂಬ ಜನಕ್ಕೆ ನಾವು ಕೆಲಸ ಮಾಡ್ತಾಯಿರ್ತೀವಿ, ಹಾರ್ಡ್ ವರ್ಕ್ ಮಾಡ್ತಾಯಿರ್ತೀವಿ, ಬಟ್ ರಿಸಲ್ಟ್ ಸಿಗ್ತಾರಲ್ಲ, ಸಕ್ಸಸ್ ಆಗ್ತಿರಲ್ಲ.
ಅದು ಏನಕ್ಕೆ ಹೇಳಿ, ಫಸ್ಟ್ ಆಫ್ ಆಲ್ ನಮ್ಮ ಗೋಲ್ಸೇ ಇರಲ್ಲ. ನಾವು ಫಸ್ಟು ಒಂದು ದೊಡ್ಡ ಗೋಲ್, ನಾವು ಏನಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ ಅಂತ ಫಸ್ಟು ಒಂದು ದೊಡ್ಡ ಗೋಲ್ ಇಟ್ಕೋಬೇಕು. ಆ ದೊಡ್ಡ ಗೋಲ್ ಇಟ್ಕೊಂಡ್ಮೇಲೆ ಅದನ್ನು ಅಚೀವ್ ಮಾಡೋಕ್ಕೋಸ್ಕರ ಸ್ಮಾಲ್ ಗೋಲ್ಸ್ ಇಟ್ಕೊಂಡು ಫಸ್ಟ್ ಒಂದು ಗೋಲ್ ಇಟ್ಕೊಬೇಕು. ಅದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಇಟ್ಕೊಬೇಕು, ಇನ್ನೊಂದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಇಟ್ಕೊಬೇಕು, ಇನ್ನೊಂದು ಇಟ್ಕೊಂಡು ಆ ದೊಡ್ಡ ಗೋಲ್ ರೀಚ್ ಆಗೋವರೆಗೂ ನಾವು ಯಾವಾಗಲೂ ಕಷ್ಟಪಡ್ತಾನೆ ಇರಬೇಕು, ಹಾರ್ಡ್ ವರ್ಕ್ ಪಡ್ತಾನೆ ಇರಬೇಕು. ಆವಾಗ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಗೋಲ್ಸ್ ಇಟ್ಕೊಳ್ಳಿ, ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡಿ, ಪಕ್ಕಾ ಸಕ್ಸಸ್ ಕಂಡೇ ಕಂಡುತ್ತೆ. ಕೊನೆಯದು ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನೋಡಿ, ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆಫೀಸ್ ವರ್ಕ್ ಆಗಲಿ ಅಥವಾ ಸ್ಕೂಲ್ ಕಾಲೇಜ್ ವರ್ಕ್ ಆಗಲಿ ಬೇಗ ಕಂಪ್ಲೀಟ್ ಮಾಡ್ತಾರೆ. ಯಾಕೆ ಹೇಳಿ, ಸ್ಕೂಲಲ್ಲಿ ವರ್ಕ್ ಮಾಡಿಲ್ಲ ಅಂದರೆ ಟೀಚರ್ ಬೈತಾರೆ, ಕಾಲೇಜಲ್ಲಿ ವರ್ಕ್ ಮಾಡಿಲ್ಲ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅಥವಾ ಏನಾದರೂ ಕಟ್ ಮಾಡ್ತಾರೆ, ಆಫೀಸ್ ವರ್ಕ್ ಮಾಡಿಲ್ಲ ಅಂದರೆ ಮ್ಯಾನೇಜರ್ ಬೈತಾರೆ. ಅದೇ ನಿಮ್ಮ ಸ್ವಂತ ಕೆಲಸ, ನೀವು ಸ್ವಂತ ಗ್ರೋ ಆಗೋ ಕೆಲಸ ಆದರೆ ನೀವು ಮಾಡಲ್ಲ ಡಿಸಿಪ್ಲಿನಿಂದ. ಯಾಕೆ ಹೇಳಿ, ನಿಮ್ಗೆ ಯಾರೂ ಬೇಯೋರಿಲ್ಲ, ಮೇಲೆ ಅಥಾರಿಟಿ ಇಲ್ಲ, ಸೊ ನೀವೇ ಬಾಸ್, ಹಾಗಾಗಿ ನಿಮಗೆ ಡಿಸಿಪ್ಲಿನ್ ಇರಲ್ಲ. ಅದೇ ನೀವೇ ಸೆಲ್ಫ್ ಡಿಸಿಪ್ಲಿನಿಂದ ಡೈಲಿ ಕೆಲಸ ಮಾಡಿಕೊಂಡು, ನಿಮಗೆ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಕೆಲಸ ಮಾಡಿಕೊಂಡು ಡೈಲಿ ಅದೇ ಕೆಲಸ ಮಾಡಿ, ಸೆಲ್ಫ್ ಡಿಸಿಪ್ಲಿನಿಂದ ನೀವು ನಿಮ್ಮ ಕೆಲಸನ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದ್ರೆ ಯಾವತ್ತಿದ್ರೂ ಸಕ್ಸಸ್ ಬರುತ್ತೆ. ಸೊ ಇದೆಲ್ಲ ನೀವು ಕಲ್ತ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗೋದು. ಇನ್ನೂ ತುಂಬ ಪಾಯಿಂಟ್ಸ್ ಇತ್ತು, ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನೇ ಬರೀ 10 ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದಿದೆ ಅದು ತೊಗೊಂಡು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ 10 ಪಾಯಿಂಟ್ಸು ನಿಮ್ಮ ಲೈಫಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಸ್ವಲ್ಪ ಮಟ್ಟಿಗಾದರೂ ಚೇಂಜ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.